ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅಪಸ್ವರ ಕೇಳಿ ಬಂದಿದೆ. ಹೌದು, ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮಾಜಿ ಸಚಿವರ ಅಪಸ್ವರ ಕೇಳಿ ಬಂದಿದೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಕಡೆಗಣನೆಗೆ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮಾಜಿ ಸಚಿವ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಜೆಡಿಎಸ್ ನಿರ್ಲಕ್ಷ್ಯ ಮಾಡ್ತಾ ಇರುವ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಒಳ ಒಪ್ಪಂದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕರು ಮತ್ತು ಪಕ್ಷದ ಮುಖಂಡರು ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷದ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮನ್ನ ಸೌಜನ್ಯಕ್ಕೂ ಕರಿತಾ ಇಲ್ಲ. ಕುಮಾರಸ್ವಾಮಿ ಚುನಾವಣೆಗೆ ತನುಮನ ಅರ್ಪಿಸಿ ಚುನಾವಣೆಯನ್ನ ಮಾಡಿ ನಾವು ಗೆಲ್ಲಿಸಿದ್ದೀವಿ ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮಾಜಿ ಸಚಿವ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಅವತ್ತು ದಿನ ಕುಮಾರಣ್ಣವರ ಚುನಾವಣೆಯಲ್ಲಿ ಯಡಿಯೂರಪ್ಪ ವಿಜೇಂದ್ರ ಅವರೇ ಬಂದು ಮಾಡಿದಂತ ಸಂದರ್ಭದಲ್ಲಿ ನಾನು ಕದ್ದವ್ರು ಕೊಡಿ ಸಾಧ್ಯ. ಆಮೇಲೆ ಕುಮಾರಣ್ಣ ನನ್ನ ಮನೆಗೆ ಬಂದ್ರು, ದೊಡ್ಡ ವ್ಯಕ್ತಿ. ನಾನು ಅವರ ಜೊತೆಲಿ ನಾನು 2 ವೈದ್ಯರಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ರು. ನಾನು ದೊಡ್ಡದಾಗಿ ಕೆಲಸಗಳನ್ನು ಮಾಡಿದ್ರು. ಇವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿದ್ದ ಚುನಾವಣೆಯಲ್ಲಿ ಎಲ್ಲರಿಗೂ ಹಂಗೂ ನಾವು ಮೇಲ್ಬಿಟ್ಟು ಮಾಡಿದ್ದೀವಿ. ಅದು ನೋವಿಲ್ಲ. ಹಣಕಾಸು ಹಂಚೋದಕ್ಕೂ ನಾವು ಕೇಳಿಲ್ಲ, ಹಣಕಾಸನ್ನು ನಾವು ಕೇಳಿಲ್ಲ. ನಾವು ದೊಡ್ಡತನ ತೋರ್ತಾ ಇದ್ದೀವಿ, ಅದೇ ರೀತಿ ಅವರು ದೊಡ್ಡತನವನ್ನ ತೋರ್ಬೇಕು ಅಂತ ನಾನು ನಮ್ಮೆಲ್ಲರಿಗೂ ಹೇಳಿಕ್ ಬಯಸ್ತಾ ಇದ್ದೀನಿ. 1-2 ಜನ ಹೋಗಿ ಅವ್ರ ಮನೇಲಿ ಕೂತ್ಕೊಳ್ಳೋರನ್ನ ನಾನು ಡೈಲಿ ವಾಟ್ಸಪ್ ನಲ್ಲಿ ನೋಡ್ತಾ ಇದ್ದೀನಿ. ಅಂತ ಜನರು ದೊಡ್ಡ ಅನುಕೂಲ ಆಗೋದಾದ್ರೆ ಆ ಪಾರ್ಟಿ ಸೇರ್ಕೊಂಡ್ಬಿಡದೆ ಒಳ್ಳೇದು ನೀವು ಅಂತ ಹೇಳ್ತಕ್ಕೂ ಹೇಳಿಕ್ ಬಯಸ್ತಾ ಇದ್ದೀನಿ. ಇಲ್ವಣ ಕದ್ದು ಕಾಂಡಿ ಆಗಿ ಹೋಗ್ಬೇಕು, ಓಪನ್ ಆಗಿ ಹೋಗಿ, ನಾವೇ ಬೇಡ ಅನ್ನಲ್ಲ. ನಾವು ಯಾವುದೇ ಕಾರಣಕ್ಕೂ ಅಡಿಯಾಳ ಹಾಕ್ಬಾರ್ದು. ಯಾಕೆಂದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ರಾಜ್ಯವನ್ನ ಆಳ್ತಾ ಇದೆ. ಕುಮಾರಸ್ವಾಮಿ ಅವರು ಈ ದಿನ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಲಯನ್ಸ್ ಪಕ್ಷದಲ್ಲೇ ಆಗಿದ್ದಾರೆ. ಮೋದಿ ಅವರ ದೊಡ್ಡ ಕೊಡುಗೆ ಇದೆ. ಅವರು ದೊಡ್ಡದಲ್ಲಿ ಹೇಳ್ತಾ ಇದ್ದಾರೆ ಮೋದಿ ಅವ್ರ ಬಗ್ಗೆ ಎಲ್ಲ. ನಮ್ಮ ತಾಲೂಕಿನ ನಾವು ಯಾಕೆ ಈಡಾಗಬೇಕು ಅನ್ನೋದು ನನಗೆ ಒಂದು ನೋವಿದೆ.